ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತು ಏನು ವಿಡಿಯೋ ಅಂದರೆ ತಮ್ಮೆಲ್ಲಲ್ಲಿ ನೀವು ನೋಡಿರ್ಬೋದು, ಏಡಿ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದರ ಜೊತೆಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಏಡಿ ಫ್ರೈ ಜೊತೆಗೆ ಅಕ್ಕಿ ರೊಟ್ಟಿ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾಟಿ ಏಡಿ ಆಗಿರೋದ್ರಿಂದ ತುಂಬ ಗಲೀಜಿರುತ್ತೆ. ಅದು ಅದಲ್ಲದೆ ಫ್ರೆಶ್ ಆಗಿ ಬೇರೆ ಇತ್ತು, ಇನ್ನೂ ಜೀವ ಇತ್ತು. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬ ಹಿಂಸೆಯಿಂದನೇ ಕ್ಲೀನ್ ಮಾಡಿದೋ. ಅದು ತುಂಬ ಹಿಂಗೆ ಕೈ ಅದರದ್ದು ಇದೆಲ್ಲ ಕಾಲೆಲ್ಲ ಆಡಿಸ್ತಾ ಇತ್ತು. ನಾವು ಕ್ಲೀನ್ ಮಾಡಬೇಕಾದ್ರೆ ಕಟ್ ಮಾಡಿ ಬಿಸಾಕಿದ್ರೂ ಅದ್ರ ಕಾಲೆಲ್ಲ ಹಾಗೆ ಆಡ್ತಾ ಇತ್ತು. ನೋಡಿ, ಈ ಥರ ಎಲ್ಲನೂ ನಾವು ಸಪ್ರೇಟ್ ಮಾಡ್ಕೊಂಡು ಏಡಿ ಕಾಲುಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ತುಂಬ ಗಲೀಜಿರೋದ್ರಿಂದ ನಾವು ಬ್ರಷ್ ತಗೊಂಡು ಬೇರೆ ಅದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿದ್ದೀವಿ. ನಾವು ತುಂಬ ಅಪರೂಪ ಇದನ್ನು ತಿನ್ನೋದು, ವರ್ಷದಲ್ಲಿ 1 ಸತಿ 2 ಸತಿ ಅಷ್ಟೇ. ಅದರಿಂದ ನಮಗೆ ಕ್ಲೀನ್ ಅದು ನೋಡಿದ್ರೆ ಏನೋ ಒಂಥರ ಹಿಂಸೆ ಅನ್ನಿಸ್ತಿತ್ತು, ಆದರೂ ತಿನ್ನಲೇಬೇಕು. ಇದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ವ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ 1 ಸತಿ ತಿನ್ನೋಣ ನಾವು ಅಂತೇಳಿ ಮಾಡ್ದೋ. ಕ್ಲೀನೆಲ್ಲ ಮಾಡಿ ಅದನ್ನು ಈ ಥರ ಉಜ್ಜಿ ಎಲ್ಲನೂ ನೋಡಿ, ಬ್ರಷಲ್ಲಿ ಎಷ್ಟು ಕಪ್ಪು ಕರೆ ಇದೆ ಅಂತ ನೀರು ಬಿಡ್ತೀವಿ. ನೋಡಿ ಎಷ್ಟು ಗಲೀಜಿದೆ ಅಂತ, ಬ್ರಷ್ಗೂ ವೈಟಾಗೋಯ್ತು ನೀರು ಬಿಡ್ತಿದ್ದಂಗೆ. ಹಂಗೆಲ್ಲನೂ ಕ್ಲೀನ್ ಮಾಡ್ಕೊಂಡು ನಾನು ಈ ಕ್ಲೀನ್ ಮಾಡೋ ಇಂಟ್ರೆಸ್ಟಲ್ಲಿ ಗೊಜ್ಜಿಗೆ ಐಟಮ್ಸ್ ಹಾಕ್ಕೊಂಡಿದ್ದೆ, ವಿಡಿಯೋ ಮಾಡಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ಅದನ್ನು ಹಾಗೆ ಬಾಯಲ್ಲಿ ಹೇಳ್ತೀನಿ, ಅದು ಏನೇನು ಹಾಕಬೇಕು ಐಟಮ್ಸ್ ಅಂತ. ನೋಟ್ ಮಾಡ್ಕೊಳ್ಳೋರಿದ್ದರೆ ನೋಟ್ ಮಾಡ್ಕೊಳ್ಳಿ, ಹಾಗೆ ಅರ್ಥ ಆಗುತ್ತೆ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ. ಫಸ್ಟು ಏಡಿಕಾಯಿನ ಫಸ್ಟ್ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಲು ಮತ್ತು ಅದರದ್ದು ಇದೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಳಿ. ಅಲ್ಲೇ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಆಲ್ಮೋಸ್ಟ್, ಆದರೂ ಅದ್ರದ್ದು ಹೊಟ್ಟೆ ಭಾಗದಲ್ಲೆಲ್ಲ ಸ್ವಲ್ಪ ಗಲೀಜೆಲ್ಲ ಇರುತ್ತೆ. ಅದನ್ನೆಲ್ಲ ಒಂದು ಸ್ವಲ್ಪ ಕೈಯಾಗಿ ನೀಟಾಗಿ ಕ್ಲೀನ್ ಮಾಡಿ. ಈರುಳ್ಳಿ ಒಂದು 2ರಿಂದ 3 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ, ಆಗಲೇ ರೋಸ್ಟ್ ಮಾಡೋಕ್ಕೆ ಹಾಕ್ಬಿಟ್ಟಿದ್ದೀನಿ, ವಿಡಿಯೋ ಮಾಡೇ ಇಲ್ಲ. ಇದು ಕ್ಲೀನ್ ಮಾಡೋದನ್ನ ವಿಡಿಯೋ ಮಾಡ್ತಾ ಇದನ್ನು ಮರೆತೆ. ಆಮೇಲೆ ಇದಕ್ಕೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಡಿಸ್ಕೊಳ್ಳೋದಕ್ಕೆ 2 ಈರುಳ್ಳಿ ಹಾಕಿದ್ದೀನಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಐಟಮ್ಸ್ ಮಾತ್ರ ಆಡಿಸ್ಕೊಂಡಿದ್ದೀನಿ. ಇದಕ್ಕೆ ಖಾರ ಐಟಮ್ಸ್ ಇನ್ನೂ ಏನೂ ಹಾಕಿಲ್ಲ. ಖಾರ ಐಟಮ್ಸ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಫ್ರೈ ಮಾಡೋದಕ್ಕೆ. ಅದು ತೋರಿಸಿಲ್ಲ ಅನಿಸುತ್ತೆ ವಿಡಿಯೋಲಿ. ಅದು ನಾವು ತುಂಬ ವರ್ಷದ ಮೇಲೆ ಏಡಿಕಾಯಿ ಮಾಡ್ತಿರೋದ್ರಿಂದ ಕನ್ಫ್ಯೂಸ್ ಎಲ್ಲ. ಆದರೂ ಒಂದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ಮಧ್ಯೆ ಮಾಡಿಕೊಂಡೆ, ಗ್ಯಾಪ್ನಿಸ್ಕೊಂಡು. ಅದು ಈರುಳ್ಳಿ ಫ್ರೈ ಮಾಡ್ತಾಯಿದ್ವಲ್ಲ, ಅದ್ರ ಜೊತೆಗೆ ಆಡಿಸ್ಕೊಂಡಿರ್ತೀವಲ್ಲ, ಹೋಗೋವರೆಗೂ ಅದನ್ನು ಹಾಗೆ ಉರಿಬೇಕು. ಅದೊಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಈ ಥರ ಟೊಮೊಟೊ ಹಾಕ್ಕೊಳ್ಳಿ. ಸ್ವಲ್ಪ ರುಚಿ ಹಾಕ್ಬಿಟ್ಟು ಟೊಮೊಟೊ ಬೇಯಿಸಿ, ಚೆನ್ನಾಗಿ ಬೇಯುತ್ತೆ. ಅದನ್ನು ಚೆನ್ನಾಗಿ ಬೆಂದಮೇಲೆ ಅದಕ್ಕೊಂದು ಸ್ವಲ್ಪ ಇದಕ್ಕೆ ಇವಾಗ ಚಿಲ್ಲಿ ಪೌಡ್ರು ಅಂದರೆ ನಾನು ಧನಿಯಾ ಮತ್ತು ಚಿಲ್ಲಿ ಎರಡನ್ನು ಮಿಕ್ಸ್ ಮಾಡಿ ಪೌಡ್ರು ಮಾಡಿಕೊಂಡಿದ್ದೀನಿ. ಅದಕ್ಕೆ ಕಡಲೆಕಾಳು ಕೂಡ ಆ್ಯಡ್ ಮಾಡಿದ್ದೀನಿ. ಆ ಪೌಡ್ರನ್ನೇ ಹಾಕ್ಕೊಳ್ತೀನಿ. ಮತ್ತು ಅದಕ್ಕೆ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ತೀನಿ. ಅದು ಹಾಕೋದು ನಾನು ಮರ್ತೆ ಅನಿಸುತ್ತೆ, ಅದು ವಿಡಿಯೋ ಮಾಡೋದು ಬಂದಿದೆಯಾ ಡೌಟು, ಮರ್ತಿದ್ದೀನಿ. ನಾನು ವಿಡಿಯೋನೇ ಒಂದು ಟೈಮ್ ಮಾಡಿದ್ದೀನಿ, ವಾಯ್ಸೇ ಬೇರೆ ಟೈಮ್ ಕೊಡ್ತಾಯಿದ್ದೀನಿ, ಅದರಿಂದ ಕನ್ಫ್ಯೂಸು. ನೀವು ನಾನು ಹೇಳಿದ್ದನ್ನ ನೋಟ್ ಮಾಡ್ಕೊಳ್ಳಿ. ಧನಿಯಾ ಮತ್ತು ಮೆಣಸಿನ್ಕಾಯಿ ಅದು ಪೌಡ್ರ್ ಮಾಡಿಕೊಂಡಿರ್ತೀವಲ್ಲ, ಅದು ಒಂದು 3ರಿಂದ 4 ಸ್ಪೂನ್ ಹಾಕೋಬೇಕು. ಮತ್ತು ಅರಿಶಿನದ ಪುಡಿ ಹಾಕೋಬೇಕು. ಚಕ್ಕೆ, ಲವಂಗ ಮತ್ತು ಇದೆಲ್ಲ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಇದು ಚೆನ್ನಾಗಿ ಗೊಜ್ಜೆಲ್ಲ ಚೆನ್ನಾಗಿ ಇದಾದಮೇಲೆ ನಾವು ಏಡಿಕಾಯಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಏಡಿಕಾಯಿನ ಆ್ಯಡ್ ಮಾಡ್ಕೋಬೇಕು. ಇದು ಫಸ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಬಿಡಿ ಗೊಜ್ಜಿಗೆ. ಏಡಿಕಾಯಿ ಗೊಜ್ಜು ಚೆನ್ನಾಗಿ ಬೆಂದ ಮೇಲೆ ಏಡಿಕಾಯಿ ಹಾಕಿ, ಮಧ್ಯದಲ್ಲಿ ಟೊಮೊಟೊ ಎಲ್ಲ ಹಾಗೆ ಇರುತ್ತೆ. ಅದರಿಂದ ನೋಡಿ, ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿರೋದು. ಇದನ್ನು ನಾವೀಗ ಗೊಜ್ಜೊಳಗಡೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈಗ ಹಾಕ್ತಾ ಹೋಗ್ತೀನಿ. ಹಾಗೆ ಸುರಿಬೋದಾಗಿತ್ತು, ಅದರ ಸ್ವಲ್ಪ ನೀರೆಲ್ಲ ಇತ್ತು, ಅದಕ್ಕೆ ಹಾಗೆ ತೆಗೆದು ಹಾಕ್ತಾಯಿದ್ದೀನಿ. ಅದರದ್ದು ನೀರೆಲ್ಲ ಸ್ಮೆಲ್ ಬರುತ್ತೆ ಇದೆಲ್ಲ ಅಂದ್ಬಿಟ್ಟು ಹಾಕಿಲ್ಲ.
ತೆಗ್ದು ಹಿಂಗೆ ಹಾಕ್ಬಿಟ್ಟು ಅದು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಬೋದಾಗಿತ್ತು ಅನಿಸುತ್ತೆ. ನಮ್ಗೆ ಐಡಿಯಾ ಸಿಕ್ಕಲಿಲ್ಲ, ಮರ್ತಂಗೆ ಆಗೋಗಿದೆ ವರ್ಷ ಮತ್ತು ಆಗಾಗ ಮಾಡ್ತಾಯಿದ್ರೆ ಜ್ಞಾಪಕ ಇರುತ್ತೆ. ನಮಗೆ ರೇರ್ ಅಲ್ವ ನಾವು ಮಾಡೋದು, ಅದರಿಂದ ಮರ್ತಂಗಾಗಿದೆ ನನಗೆ. ಮಧ್ಯದಲ್ಲೂ ಕಟ್ ಮಾಡ್ಬೋದಾಗಿತ್ತು, ಕಟ್ ಮಾಡಿಲ್ಲ. ಅಷ್ಟೇ ದಪ್ಪ ಹಾಕ್ಬಿಟ್ಟಿದ್ದೀವಿ. ಹಾಗೆಯೇ ತಿನ್ನುವಾಗ ತುಂಬ ಹಿಂಸೆ ಅನ್ನಿಸ್ತು. ಆಮೇಲೆ ತುಂಬ ದಿವ್ಸದ ಮೇಲೆ ತಿನ್ನೋದ್ರಿಂದ ಆ ಬಾಯೆಲ್ಲ ನೋವೇ ಬಂದ್ಬಿಡ್ತು, ಅಲ್ಲೆಲ್ಲ ನೋವು ಬಂತು. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮುಚ್ಚಿ ಮಡಗಿ ಬೇಯಿಸಿ. ಅದು ನೀರು ಸ್ವಲ್ಪ ಹಾಕಿರೋದ್ರಿಂದ ಅದು ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಅದರಿಂದ ಮುಚ್ಚಿ ಮಡಗಿ ಬೇಯಿಸಬೇಕು. ನಾನು ಹಾಗೆ ಮಾಡಿದ್ದೀನಿ, ಅದನ್ನೂ ವಿಡಿಯೋ ಮಾಡೋದು ಲಾಸ್ಟಲ್ಲಿ ಮುಚ್ಚೋದೊಂದು ಸತಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ರುಚಿ ಸಾಕಾಗಿಲ್ಲ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ರುಚಿ ಹಾಕ್ಬಿಟ್ಟು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಇಷ್ಟೇ. ಏಡಿಕಾಯಿ ತುಂಬ ಈಸಿ. ಈ ಚಿಕನ್ ಗೊಜ್ಜೆಲ್ಲ ಮಾಡ್ತೀವಲ್ಲ ಆ ಟೈಪಲ್ಲೇ, ಚಿಕನ್ನು ಮಟನ್ ಗೊಜ್ಜು ಇವೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಟೈಪಲ್ಲೇ ಮಾಡ್ಕೊಂಬರೋದು. ರೊಟ್ಟಿ ಜೊತೆಗಂತೂ ಸೂಪರಾಗಿತ್ತು. ತಿನ್ನೋ ಗಂಟ ಬಾಯಂತೂ ತುಂಬ ನೋವು ಬಂತು ಅಲ್ಲೆಲ್ಲ. ವಿಡಿಯೋ ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ನಮಗೆ ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ ತಿಳಿಸಿ. ಟೇಸ್ಟ್ ಹೇಗೆ ಬಂದಿದೆ ಅಂದರೆ ಸೂಪರಾಗಂತೂ ಇತ್ತು. ಟೇಸ್ಟ್ ಅಂತೂ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು. ಬಾಯಿ ನೋಯ್ನಿಲ್ಲ ಅಂದರೆ ಇನ್ನೊಂದಷ್ಟು ತಿನ್ನೋವು. ರೊಟ್ಟಿಗಂತೂ ಸೂಪರಾಗಿತ್ತು ಗೊಜ್ಜು. ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವಿಡಿಯೋಗಳೆಲ್ಲನೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಕೊಡಿ, ಹಾಗೆ ಒಂದಿಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.